ತುಮಕೂರಿನ ಗಾಜಿನ ಮನೆಯಲ್ಲಿ ಜನವರಿ 8ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ನಡೆಯುವ ಸ್ವಾವಲಂಬನೆಯ ಪರಿಕಲ್ಪನೆ ಸ್ವದೇಶಿ ಮೇಳ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರಕಿತು. ಸ್ವದೇಶಿ ಜಾಗರಣ ಮಂಚ ದಕ್ಷಿಣ ಪ್ರಾಂತೀಯ ಪ್ರಮುಖ ವಿಜಯಕೃಷ್ಣ, ಶಾಸಕ ಜಿಬಿ ಜ್ಯೋತಿ ಗಣೇಶ್, ನಟಿ ತಾರಾ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಂದ ಸಾರ್ವಜನಿಕ ಉದ್ಘಾಟನೆ ಸಮಾರಂಭ ನೆರವೇರಿತು. ಇನ್ನು ಗಾಜಿನ ಮನೆಗೆ ಬಂದ ಸ್ವದೇಶಿ ಪ್ರಿಯರು ಸ್ವದೇಶಿ ವಸ್ತುಗಳತ್ತ ಆಕರ್ಷಿತರಾಗುತ್ತಿದ್ದರು. ಮೇಳದಲ್ಲಿ ತರತರದ ಸ್ವದೇಶಿ ತಿಂಡಿ ತಿನಿಸುಗಳು, ಗೃಹ ಬಳಕೆ ವಸ್ತುಗಳು, ನಾರಿಯರಿಗೆ ವಿಧ ವಿಧವಾದ ಸೀರೆಗಳು, ಖಾದಿ ಉತ್ಪನ್ನಗಳು, ಸಾವಯವ ಉತ್ಪನ್ನಗಳು, ಸಿರಿಧಾನ್ಯಗಳು, ಆಯುರ್ವೇದ ಔಷಧಿಗಳು ಮುಂತಾದ ಸ್ವದೇಶಿ ವಸ್ತುಗಳು ಮೇಳದಲ್ಲಿ ವಿಜೃಂಭಿಸುತ್ತಿವೆ. ಸ್ವದೇಶಿ ಮೇಳಕ್ಕೆ ಆಗಮಿಸಿದ್ದ ನಟಿ ತಾರಾ ಸ್ವದೇಶಿ ಮೇಳವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಒಂದು ರೀತಿಯಾಗಿ ಇದು ಯಶಸ್ವಿಯಾಗಿ ಹೊರಹೊಮ್ಮಿದೆ. ರೈತ ಬೆಳೆಯುವ ಬೆಳೆಗೆ ಸರಿಯಾದ ಬೆಲೆ ಸಿಗುವಂತಾದ್ರೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಕಡೆ ಹೋಗಲಿದೆ ಎಂದು ತಿಳಿಸಿದರು. ಸ್ವದೇಶಿ ಮೇಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ತುಂಬ ಒಳ್ಳೆಯ ಹೆಣ್ಣು ಮಕ್ಕಳು ತಯಾರಿಕೆ ಮಾಡುವ, ಅಂದರೆ ನಮ್ಮಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸಿ ಒಂದು ತಯಾರಿ ಮಾಡಿರುವ ಸೋಪ್ಗಳಾಗಿರಲಿ, ಸೋಪ್ ಪೌಡ್ರ್ ಆಗಿರಲಿ, ಹಲ್ಪುಡಿ ಆಗಿರಲಿ, ಮತ್ತು ಸೀಗೆಕಾಯಿ ಆಗಿರಲಿ, ನಾವು ಶಾಂಪೂ ಬದಲು ಏನೇನು ಬಳಸ್ಬೋದು, ಸೋಪಿನ ಕಾಯ್ದಲ್ಲಿ, ಅಂಟುವಾಳ ಕಾಯ್ದಲ್ಲಿ ಏನೇನು ಮಾಡ್ಬೋದು ಅನ್ನೋದಾಗಿರಲಿ, ಈ ಥರ ತಯಾರಿಕೆಗಳನ್ನು ಮಳಿಗೆಗಳನ್ನು ಮಾಡಿ ಮತ್ತು ಬಟ್ಟೆಗಳ ಮಳಿಗೆಗಳನ್ನು ಮಾಡಿ. ಇಲ್ಲಿ ಏನೇನು ಮಳಿಗೆ ಇದೆ ನಾನು ನೋಡಿಲ್ಲ, ನಾನು ಬೇರೆ ಬೇರೆ ಹೋಗಿ ನೋಡಿದ್ದೀನಿ ಹೇಳ್ತಾ ಇದ್ದೀನಿ. ಬಟ್ಟೆ ಮಳಿಗೆಗಳಾಗಿರಲಿ, ಮತ್ತು ಇಲ್ಲಿ ತಯಾರಿಸುವಂಥ ತಿಂಡಿ ತಿನಿಸುಗಳಾಗಿರಲಿ, ಮತ್ತು ಇಲ್ಲಿ ದಿಢೀರಂತ ಏನೇನು ಮಾಡಬಹುದು, ಮತ್ತು ಇಲ್ಲಿನ ಖಾರದ ಪುಡಿ, ಈ ಪುಡಿ, ಮತ್ತು ಏನೇನು ಗೊಜ್ಜುಗಳು, ಉಪ್ಪಿನಕಾಯಿಗಳು ಇಂಥವೆಲ್ಲವೂ ಇರ್ತವೆ ಅಲ್ಲಿ. ಅಂಥದ್ದೊಂದು ಸ್ವದೇಶಿ ಮೇಳ ತುಮಕೂರಿನಲ್ಲಿ ಆಗ್ತಿರೋದು ಮೊದಲನೇ ಬಾರಿಗೆ. ಇದು ದೊಡ್ಡ ಯಶಸ್ಸು ಕಾಣೋದ್ರಲ್ಲಿ ಏನೂ ಸಂದೇಹನೇ ಇಲ್ಲ. ಯಾವುದೇ ರೈತನಿಗೆ ನಮಗೆ ಹೇಳೋದು, ಯಾವುದೇ ರೈತ ಅವನು ಬೆಳೆಯೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಕಷ್ಟಕರವಾಗಿ ಆಗಿರುತ್ತೆ. ಅವನಿಗೆ ಸರಿಯಾದ ಬೆಲೆ ಸಿಗುವಂಥದ್ದಾಗ್ಬಿಟ್ರೆ ನಮ್ಮ ದೇಶ ಇನ್ನೂ ಉದ್ಧಾರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕಂತಂದರೆ ನಮಗೆ ಯಾವಾಗಲೂ ಎಲ್ಲರ ನಮ್ಮ ಸಮಾಜದಲ್ಲಿ ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಅಂತ, ಡಾಕ್ಟ್ರ್ ಮಗ ಡಾಕ್ಟರ್ ಆಗಬೇಕು, ಆ್ಯಕ್ಟರ್ ಮಗ ಆ್ಯಕ್ಟರ್ ಆಗಬೇಕು ಅಂತ. ಆದರೆ ರೈತನ ಮಗ ರೈತ ಆಗಬೇಕು ಅಂತ ಯಾವ ರೈತನೂ ಬಯಸೋದಿಲ್ಲ. ಅಯ್ಯೋ ನನ್ನ ಮಗ ಇಂಜಿನಿಯರ್ ಆಗಲಿ, ಅಯ್ಯೋ ನನ್ನ ಡಾಕ್ಟರ್ ಆಗಲಿ, ಅಯ್ಯೋ ಪೊಲೀಸ್ ಆಗಲಿ, ಇನ್ನೇನೋ ಆಗಲಿ, ಸಿನಿಮಾ ಆ್ಯಕ್ಟರ್ ಆಗಲಿ, ಈ ಥರ ಎಲ್ಲ ಆದರೆ ರೈತನ ಮಗ ರೈತನೂ ಆಗಬೇಕು ಅಂತ ರೈತ ಯಾವತ್ತು ಬಯಸ್ತಾನೋ ಆವತ್ತು ನಮ್ಮ ದೇಶ ಉದ್ಧಾರ ಆಗಿದೆ. ನಿಜ, ಅದು ಭಾಳ ಶೋಚನೀಯ ಸ್ಥಿತಿ. ಯಾಕಂದರೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ನೀವು ಹೇಳಿದಲ್ವ, ಸಾವಯವ ಕೃಷಿಗಿರುವಂಥ ಬೆಲೆ, ಸಾವಯವ ಕೃಷಿಗಿರುವಂಥ ಒಂದು ಸಾರ್ಥಕತೆ ಅಥವಾ ಅದರ ನಿಜವಾದ ಅರ್ಥ ತಿಳ್ಕೊಂಡಿರೋರು ಬೇರೆಯವರೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಆದರೆ ನಮ್ಮವ್ರು ನಮ್ಮ ಅರ್ಥ ಇದೆ, ನಮ್ದು ಹೆಂಗೆ ಅಂದರೆ ಹಿತ್ತಲಗಡ ಮದ್ದಲ್ಲ ಅಂತ. ಸೊ ಇಲ್ಲಿನ ರಾಜ್ಯ ಸರ್ಕಾರ ಯಾಕೆ ನಮಗೆ ಸರಿಯಾದ ಬೆಲೆಗಳು ಕೊಡೋದಾಗಲಿ, ಪ್ರೋತ್ಸಾಹ ಕೊಡೋದಾಗಲಿ ಮಾಡ್ತಿಲ್ಲ ಅನ್ನೋದೇ ನಮಗೆ ನಿಮ್ಮ ಹಾಗೆ ದೊಡ್ಡ ಪ್ರಶ್ನೆ. ಬಟ್ ಅವರು ಕೃಷಿ ಮೇಳಗಳು ಅದು ಇದು ಎಲ್ಲ ಮಾಡಿದಾಗ ಹೇಳ್ತಿರ್ತಾರೆ, ಸಾವಯವ ಕೃಷಿಗಳಿಗೆ ಒತ್ತು ಕೊಡ್ತೀವಿ ಅಥವಾ ರೈತರಿಗೆ ಸಹಾಯ, ಇದೆಲ್ಲವೂ ಹೇಳಿಕೆಯಲ್ಲಿ ಬರ್ತಿದೆ ವಿನಃ ಅಂದುಕೊಂಡಷ್ಟು ಆಗ್ತಾ ಇದೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದಾಗಬೇಕು. ಬಿ ಇಂಡಿಯನ್ ಬೈ ಇಂಡಿಯನ್ ಅಂತಾರೆ. ಸೊ ಆ ಒಂದು ಸಿದ್ಧಾಂತವನ್ನು ಆಧರಿಸಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ 4 days ಈ ಒಂದು ಸ್ವದೇಶಿ ಮೇಳ ಅಥವಾ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ನಮ್ಮ ಇಡೀ ರಾಜ್ಯದಿಂದ ಒಂದು 100ಕ್ಕೂ ಹೆಚ್ಚು ಸ್ಟಾಲ್ಸ್ಗಳನ್ನು ಹಾಕಿದ್ದಾರೆ. ಸ್ವದೇಶಿ ಪ್ರಾಡಕ್ಟ್ಸು ಏನೇನಿದೆ, ನಮ್ಮ ಮನೆಯಲ್ಲಿ ಯೂಸ್ ಮಾಡುವ ಕಾಸ್ಮೆಟಿಕ್ಸಿಂದ ಹಿಡಿದು ಫುಡ್ ಪ್ರಾಡಕ್ಟ್ಸು ಮತ್ತು ಕ್ಲೋದಿಂಗು, ಈ ಥರ ಎಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಪ್ರದರ್ಶನ ಆಗ್ತಾ ಇದೆ. ಸೊ ತುಮಕೂರು ಸಿಟಿಯಲ್ಲಿ ಮಾತ್ರ ಇಲ್ಲ, ಬೇರೆ ಬೇರೆ ತಾಲೂಕಿಂದ ಕೂಡ ಜನರು ಈ ಸ್ವದೇಶಿ ಮೇಳದಲ್ಲಿ ಬಂದು ಅವರು ಭಾಗಿಯಾಗಬೇಕು. ಯಾಕಂತ ಹೇಳಿದ್ರೆ ಅವರು ಹೆಚ್ಚು ಎನ್ಕರೇಜ್ ಮಾಡಿದರೆ ಮಾತ್ರ ಈ ಒಂದು ಸ್ವದೇಶಿ ಪ್ರಾಡಕ್ಟ್ಸನ್ನು ಯಾರು ತಯಾರಿ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಸಿಗುತ್ತೆ. ಆಮೇಲೆ ಅವ್ರು ಇನ್ನೂ ಒಂದಷ್ಟು ಹೆಚ್ಚು ಪ್ರಾಡಕ್ಟ್ಸನ್ನು ಇನ್ನೂ ಒಂದು ಮಾರ್ಕೆಟಿಂಗ್ ಮಾಡಿ ಬೇರೆ ಬೇರೆ ದೇಶಗಳು ಕೂಡ ನಮಗೆ ಸುಮಾರು ಡಿಮ್ಯಾಂಡ್ ಇದೆ. ನಾಟ್ ಓನ್ಲಿ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಈವನ್ ಫಾರಿನರ್ಸು ನಮ್ಮ ದೇಶಕ್ಕೆ ಒಂದು ಟೂರಿಸಮ್ಗೆ ಬಂದಾಗ ಕೂಡ ನಾವು ನೋಡ್ಬೋದು, ಅವರು ಸುಮಾರು ಸ್ವದೇಶಿ ಪ್ರಾಡಕ್ಟ್ಸು ಏರ್ಪೋರ್ಟಲ್ಲಿ ಖರೀದಿ ಮಾಡ್ತಾರೆ ಮತ್ತು ಆ ಟೂರಿಸ್ಟ್ ಪ್ಲೇಸಲ್ಲಿ ಕೂಡ ಖರೀದಿ ಮಾಡ್ತಾರೆ. ಸೊ ಹಾಗಾಗಿ ಇನ್ನೂ ಒಂದು ಹೆಚ್ಚು ಮಾರ್ಕೆಟಿಂಗ್ ಆಗಬೇಕಾದ್ರೆ ನಾವು ಫಸ್ಟು ಅವರಿಗೆ ಒಂದು ಸಪೋರ್ಟ್ ಕೊಡಬೇಕು.
ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಒಂದು ಎಕ್ಸಿಬಿಷನ್ಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಪೋರ್ಟ್ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸ್ವದೇಶಿ ಮೇಳಕ್ಕೆ ಬಂದ ಗ್ರಾಹಕರು ಮಾತನಾಡಿ, ಸ್ವದೇಶಿ ಮೇಳದಲ್ಲಿ ಏನೆಲ್ಲ ಇರುತ್ತೆ ಎಂಬ ಕುತೂಹಲ ನಮಗೂ ಇತ್ತು. ದೇಶೀಯತೆಗೆ ಒತ್ತು ಕೊಡುವ ವಸ್ತುಗಳ ಖರೀದಿ ನಮ್ಮ ಮನಸ್ಸಿಗೆ ತೃಪ್ತಿದಾಯಕವಾಗದೆ ಎಲ್ಲರೂ ಇನ್ನು ಮುಂದೆ ಸ್ವದೇಶಿ ವಸ್ತು ಕಡೆ ಹೋಗಬೇಕು ಎಂಬ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇವತ್ತು ಮೊದಲ ದಿವಸ ಹೇಗಿದೆ ಅಂತ ಬಂದೆ, ತುಂಬ ಒಳ್ಳೆ ಸಾಮಗ್ರಿಗಳು, ಸ್ಥಳೀಯತೆ, ಖಾದಿ ವಸ್ತ್ರಗಳು ಮತ್ತು ದೇಶೀಯತೆಗೆ ಒತ್ತು ಕೊಡುವಂಥ ಎಲ್ಲ ವಸ್ತುಗಳು ಸಿಗ್ತಾ ಇದ್ದಾವೆ. ಮತ್ತು ಇಲ್ಲಿ ತುಂಬ ಖುಷಿ ಕೊಡುವಂಥ ವಿಚಾರ, ದೇಶೀಯತೆ ಅಂದರೆ ಯಾರೋ ನಮ್ಮಂಥ ವಯೋಮಾನದವರು ಹಿರಿಯರು ಬಂದು ಹೋಗ್ತಾರೆ ಅಂತಿತ್ತು. ಇಲ್ಲಿ ತುಂಬ ಯುವಕರು ಆಮೇಲೆ ಹಿರಿಯರು ಮಕ್ಕಳನ್ನ ಕರ್ಕೊಂಬಂದು ನಮ್ಮ ದೇಶೀಯತೆಯನ್ನು ಇಲ್ಲಿ ಪ್ರಚಾರ ಮಾಡ್ತಾವ್ರೆ. ಇದಕ್ಕೆ ಒತ್ತು ಕೊಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮತನ ಉಳ್ಕೋಬೇಕು, ಜಗದ್ಗುರು ಭಾರತವಾಗುವಂಥ ನಾವು ಏನು ಹೋರಾಟ ಮಾಡ್ತಾ ಇದ್ದೇವೆ ಅಂಥದ್ದೊಂದನ್ನು ಮೋದಿಯವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥದ್ದು ಮೂಲ. ನಾವು ಯಾವತ್ತೂ ನಾವು ಐಷಾರಾಮಿಗೆ ಒಳಪಟ್ಟು ಯಾವುದೋ ವಸ್ತುಗಳನ್ನು ಖರೀದಿ ಮಾಡಿ ಬಣ್ಣಗಳಿಗೆ ಅದರ ರೂಪಗಳಿಗೆ ನಾವು ಹೋಗೋ ಬದಲು ಈ ಸ್ಥಳೀಯತೆಯಲ್ಲಿ ಈ ಖಾದಿ ವಸ್ತ್ರಗಳಲ್ಲಿ ಸ್ಥಳೀಯ ವಸ್ತುಗಳು, ಸ್ಥಳೀಯ ಆಹಾರ ಸಾಮಗ್ರಿಗಳು ಆರೋಗ್ಯವನ್ನು, ನಮ್ಮ ದೇಶದ ಸಂಪನ್ಮೂಲತೆಯನ್ನು, ಭಾರತೀಯತೆಯನ್ನು ಮುಂದುವರಿಸುವಂಥ ಪ್ರಯತ್ನ ಆಗುತ್ತೆ. ಈ ಆಯೋಜಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಇಂಥದ್ದೊಂದು ಕಾರ್ಯಕ್ರಮ ನಿರಂತರವಾಗಿ ಇಂಥ ವಸ್ತುಗಳ ಈ ಮಾಲ್ ಥರ ಪ್ರತಿ ನಗರಗಳಲ್ಲಿದ್ದರೆ ಈ ಥರದ ಮನಸ್ಥಿತಿ ಇರೋ ಜನಗಳಿಗೆ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಯಾರಾದರೂ ವ್ಯಾಪಾರಸ್ಥರು ಇಂಥ ಪ್ರಯತ್ನವನ್ನು ತುಮಕೂರಿನಲ್ಲೇ ಪ್ರಾರಂಭ ಮಾಡಬಹುದು ಅಂತ ಹೇಳ್ತಾ ಧನ್ಯವಾದಗಳು. ಮೇಳದಲ್ಲಿ ಜೇನು ಕೃಷಿ, ಕುಂಬಾರಿಕೆ, ಹಾಗೆಯೇ ಮುಖ್ಯವಾಗಿ ಅಂಗವಿಕಲ ಮಹಿಳೆಯೊಬ್ಬರ ಸಾಧನೆ ಅತ್ಯಾಕರ್ಷಕವಾಗಿತ್ತು. ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ ಇವರುಗಳು ತಮ್ಮ ಕರಕುಶಲತೆ ಬಗ್ಗೆ ವಿವರಿಸಿದ್ರು. ಸೊ ಇದು ಬಂದು 6 ಫ್ರೇಮ್ ಬಾಕ್ಸ್ ಅಂತಾರೆ. 8 ಫ್ರೇಮ್ ಬಾಕ್ಸ್ ಆ್ಯಕ್ಚುಲಿ ಫೇಲ್ಯೂರ್ ಆಗಿದೆ. 6 ಫ್ರೇಮ್ ಬಾಕ್ಸ್ ಮಾಡ್ತಿರೋದು. ಇದು ಬಂದು ಮಹಾಗಣಿಯ ಮರದಿಂದ ಮಾಡ್ತಿರೋದು. ಇದರಲ್ಲಿ ಬಂದು ತುಡುವೆ ಜೇನು ಅಂತ ಬಾಕ್ಸಲ್ಲಿ ಇಟ್ಟು ಸಾಕುವಂಥದ್ದು. ಬೇರೆ ಜೇನು ಅಲ್ಲ, ಮೈಗ್ರೇಷನ್ ಆಗುತ್ತೆ. ಸೊ ಈ ಜೇನು ಬಂದು ಬಾಕ್ಸಲ್ಲೇ ಇರುವಂಥದ್ದು. ಯಾವ ಥರ ಅಂತಂದರೆ ಇವಾಗ ಆ್ಯಕ್ಚುಲಿ ನಾವು ಬ್ರೀಡಿಂಗ್ ಮಾಡ್ತೀವಿ, ಓಕೆನಾ. ಇದು ಬಂದು 6 ಫ್ರೇಮ್ಸ್ ಇರುತ್ತೆ. ಇವಾಗ ಫೋಟೋಲಿ ಇದು 6 ಫ್ರೇಮ್ಸು ಫುಲ್ ಆದಾಗ ನಾವೇನು ಮಾಡ್ತೀವಿ, 3 ಫ್ರೇಮ್ಸು ಸಪ್ರೇಟ್ ಮಾಡ್ತೀವಿ. ಅಂದರೆ ರಾಣಿ ಇರ್ತಕ್ಕಂಥ ಜೇನನ್ನ ಬಂದು ನಾವು ಬೇರೆ ಕಡೆ ಇನ್ನೊಂದು ಬಾಕ್ಸ್ ಇಟ್ಟು ಅದಕ್ಕೆ ಸಪ್ರೇಟ್ ಮಾಡ್ತೀವಿ. ಆಮೇಲೆ ಇನ್ನೂ ಈ 3 ಫ್ರೇಮ್ ಏನಿರುತ್ತಲ್ಲ ಇದರಲ್ಲಿ ಬಂದು ಅದು ಹೊಸ ರಾಣಿನ ಹುಟ್ಟಾಕೊಳ್ಳುತ್ತೆ. ವಿತಿನ್ 20 ಡೇಸ್ ಒಳಗಡೆ ಹೊಸ ರಾಣಿ ಬ್ರೀಡ್ ಮಾಡಿ ಆಚೆ ಬಂದ್ಬಿಡುತ್ತೆ. ಆವಾಗ ಇದು ಬೇರೆ ಸಪ್ರೇಟ್ ಬಾಕ್ಸ್ ಆಗುತ್ತೆ, ಅದು ಬೇರೆ ಸಪ್ರೇಟ್ ಬಾಕ್ಸ್ ಆಗುತ್ತೆ. ಅಷ್ಟೇ ಬ್ರೀಡಿಂಗ್ ಪರ್ಪಸ್ ಇಷ್ಟೇ. ಆಮೇಲೆ ಇದು ನಮ್ಮ ಕಡೆಯಿಂದ ಟ್ರೈನಿಂಗು ಸಿಗುತ್ತೆ. ನಮ್ಮನ್ನ ಹೌದು, ನಾವೇ ಟ್ರೈನ್ ಮಾಡ್ತೀವಿ. ನಮ್ಮ ಹತ್ರ ಬಾಕ್ಸಸ್ಸು ಇದೆ. ಆಮೇಲೆ ನಾವು ಜೇನು ಫ್ಯಾಮಿಲಿ ಸಮೇತನೂ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ಬೇಕಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಟ್ರೈನಿಂಗು ಸಿಗುತ್ತೆ, ಸರ್ಟಿಫಿಕೇಟ್ ಎಲ್ಲನೂ ಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ. ಮೇಕ್ ಇಟ್ ಟೇಕ್ ಇಟ್ ಅಂತೇಳಿ ಅದು ಒಂದು ಕಾನ್ಸೆಪ್ಟ್ ಇದೆ. ಇದು ಅವಾಗೆಲ್ಲ ದೊಡ್ಡ ದೊಡ್ಡ ವೀಲ್ಗಳು ಬರ್ತಿತ್ತು ಹಳ್ಳಿ ಕಡೆ. ಈಗ ಎಲ್ಲ ಪವರ್ದು ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮಕ್ಳಿಗೆ ಎದುರುಗಡೆ ಕೂರಿಸ್ಕೊಂಡು ಮಾಡ್ಸೋಕ್ಕಾಗಲ್ಲ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಕೈಯಲ್ಲಿ ಕೂತ್ಕೊಂಡು ಅವ್ರ ಮಣ್ಣಿನ ಸ್ವಾದ ಏನು ಅವ್ರು ಫೀಲ್ ಮಾಡಬೇಕು, ಕೈಯಲ್ಲಿ ಇಟ್ಕೊಳ್ಬೇಕು. ಸೊಗಡು ಯಾವುದಿದೆ ಅನ್ನೋದು ಅವ್ರಿಗೆ ಫೀಲ್ ಆಗಬೇಕು ಮಕ್ಕಳಿಗೆ ಅನ್ನೋದು ಅದೊಂದು ದೃಷ್ಟಿಯಿಂದ ಅವ್ರಿಗೆ ಪಿಗಿ ಬ್ಯಾಂಕ್ ಆಗಿರ್ಬೋದು, ವಾಸು ಮತ್ತು ಬೌಲು ಮತ್ತು ಏನಾದ್ರು ಥಿಂಗ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಒಂಥರ ಕಡಾಯಿಗಳೆಲ್ಲ ಮಾಡಿಕೊಡ್ತೀವಿ ನಾವು. ಅವರೇ ಮೇಕ್ ಇಟ್ ಆ್ಯಂಡ್ ಟೇಕ್ ಇಟ್ ಅಂತೇಳಿ ತೊಗೊಂಡು ಹೋಗ್ಬೋದು. ಸೊ ಫುಲ್ಲು ಎಕೋ ಫ್ರೆಂಡ್ಲಿನೇ ಈ ನಮ್ಮ ಸ್ವದೇಶಿ ಮೇಳದಲ್ಲಿ. ಎಲ್ಲದೂ ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ಆಗಿರ್ಬೋದು ಅಥವಾ ನಮ್ಮ ನೇಚರ್ಗೆ ಯಾವುದಕ್ಕೂ ವಿರುದ್ಧವಾಗಿರೋದು ಯಾವುದೂ ಇಲ್ಲ. ಸೊ ನಾವು ನೋಡ್ತಾ ಇರ್ಬೋದು ಪ್ರತಿಯೊಂದು ಸರ್ ಕುಕ್ಕರಿಂದ ಹಿಡಿದು ಪ್ರತಿಯೊಂದು ಇದೆ ಇಲ್ಲಿ ನಿಮಗೆ. ಎಲ್ಲದೂ ಪ್ಯೂರ್ ಮಣ್ಣು, ಜೇಡಿ ಮಣ್ಣು. ಸರ್ 9 o'clock ಸ್ಟಾರ್ಟ್ ಆಗಿದೆ, 9 to 9, 10 o'clock ವರೆಗೂ ಸ್ವದೇಶಿ ಮೇಳ. ಗ್ಲಾಸ್ ಹೌಸ್ ನಡೀತಾ ಇದೆ ಇಲ್ಲಿ. 5 days ಇರುತ್ತೆ, ಟಿಲ್ ಸಂಡೇವರೆಗೂ ಇರುತ್ತೆ. ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ, ಡೂ ಸಪೋರ್ಟ್ ಅಂಡ್ ಎಲ್ಲರೂ ತಗೊಳ್ಳಿ. ಒಟ್ಟಾರೆ ನಗರದಲ್ಲಿ ನಡೀತಾ ಇರುವ ಸ್ವದೇಶಿ ಮೇಳ ಸ್ವದೇಶಿತನವನ್ನ ಎತ್ತಿ ತೋರಿಸ್ತಾ ಇದೆ. ದೇಶದ ಅಭಿವೃದ್ಧಿ, ದೇಶೀಯ ವಸ್ತುಗಳ ಮೌಲ್ಯತೆ ಹೆಚ್ಚಿದೆ ಎಂದು ಜನರಿಗೆ ಅರಿವಾಗಬೇಕಾಗಿರುವುದಷ್ಟೇ ಪ್ರಮುಖವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.